ಏ ಊರ್ ಬಂತು ಇನ್ನೇನು ಇಳಿಯೋದೇ ನಿನಿಯ. ಅಯ್ಯೋ ಕಜ್ಜಾಯ ತಿನ್ಬೇಕು ನಾನು, ಕಜ್ಜಾಯ ಬೇಕು ನಂಗೆ. ಅಯ್ಯೋ ರೀ, ಇವಳನ್ನ ಕಳಿಸ್ಬಿಡ್ರಿ, ನನ್ನ ಸೌತಿನ ಕಳಿಸ್ಬಿಡ್ರಿ. ಯಾಕ್ರಿ ನಾನು ನಿಮ್ಗೆ ಏನ್ರಿ ಮೋಸ ಮಾಡಿದ್ದೆ, ಏನ್ರಿ ಮೋಸ ಮಾಡಿದ್ದೆ? ಇನ್ನೊಂದು ಸೌತಿನ ಇಕ್ಕಳಕ್ ನಾನು ಏನ್ರಿ ಮೋಸ ಮಾಡಿದ್ದೆ ರೀ? ಕಳಿಸ್ಬಿಡ್ರಿ ಇವಳನ್ನ, ಬ್ಯಾಡ ರೀ. ನಾನು ನಿಮ್ಮ ಹೆಂಡ್ತಿರಿ, ಇವಳು ನನ್ನ ಮಗಳ್ರಿ. ಇಂಥ ಮದುವೆ ಆಗ ಅಂತ ಮಗಳನ್ನ ಮನೆ ಇಕ್ಕೊಂಡು ಎಳ್ಳೆ ಮದುವೆ ಮಾಡ್ಕೊಂಡ್ರೆ ಯಾರು ಒಪ್ತಾರೆ ಹೇಳಿ? ಯಾರು ಒಪ್ತಾರೆ ರೀ? ಮಾನ ಮರ್ವದಿ ಹೋಯ್ತದೆ. ನಮ್ಮ ಅಣ್ಣಂಗೆ ಗೊತ್ತಾದ್ರೆ ಮಾನ ಮರ್ವದಿ ಎಲ್ಲ ಹೋಯ್ತದೆ ರೀ. ಇಂಥ ಕೆಲಸ ಮಾಡಬೇಡ್ರಿ. ಎಳ್ಳೆ ಮದುವೆ ಯಾಕ್ರಿ ಮಾಡ್ಕೊಂಡ್ರಿ? ಏ ನಿಮ್ಮ ಅಮ್ಮಿಯ ನಿದ್ಗಣ್ಣ ಕನ್ವರ್ಸ್ತಾ ಇದ್ದಂಗೋಳೆ, ಹಗಲು ಕನ್ಸು ಕಾಣ್ತಾವಳಲ್ಲ ನಿಮ್ಮಮ್ಮ. ಅಮ್ಮ 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 ಮಗಳೇ ಮಗಳೇ, ಅಯ್ಯೋ ಇದೆಲ್ಲ ಕನ್ಸ? ಇದ್ಯಾಕಮ್ಮ ಎಳ್ಳೆ ಮದ್ವೆ ಅದು ಇದು ಅಂತ ಹೇಳ್ಬಿಟ್ಟು ಏನನ್ವೇ ಬೊಡ್ಕತಾ ಇದ್ದೆ? ಏನಮಾಯ್ತು? ನೋಡಿಲೆ ಮೊದ್ಲು ಮಂತಕ್ಕೆ ಹೋಗ್ಬೇಕು. ಎಂತ ಕೆಟ್ಟ ಕನ್ಸು ಬಂದಿದ್ದು ಗೊತ್ತೇನೆ ನಂಗೆ. ನಿಮ್ಮಪ್ಪ ಎಳ್ಳೆ ಮದುವೆ ಮಾಡ್ಕೊಂಡಂಗೆ, ಆಮೇಲೆ ನಾನು ಅವಳು ನಿಮ್ಮ ಅಪ್ಪನ ಎಳ್ಳೆ ಎಂಡ್ರು ಕಿತ್ತಾಡ್ದಂಗೆ ಹೆಂಗೆಂಗೋ ಕನಸು ಬಂದ್ಬಿಟ್ಟಿದ್ದು ಕಳ್ಳೆ ನನಗಂತೂ. ಅದೆಲ್ಲ ಡವ 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 ಅಂತ ಐತೆ. ನೋಡಿ ಫಸ್ಟ್ ಹೋಗೋಣ ನಡಿಯ ಮಂತಕ್ಕೆ ಪೊದ್ದಿ. ಅಯ್ಯೋ ನೋಡಿ ಸರ್ನ ಮಂತಕ್ಕೆ ಹೋಗೋಣ. ಯಪ್ಪ ನನಗಂತೂ ಭಯನೇ ಆಯ್ತೈತೆ. ಹಾಗ್ಲೊತ್ತಾಗೆ ಕನಸು ಬಿದ್ಬಿಟ್ಟೈತಲ್ಲ, ಏನಾರ ನಿಜ ಆಗೋಗ್ಬಿಟ್ಟೈತೋ ಏನೋ ಅಂತ ಹೇಳ್ಬಿಟ್ಟು ಭಯ ಆಗೈತೆ. ನನ್ನ ಗಂಡ ಬೇರೆ ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂತ ಬೇರೆ ಎದುರಿಸಿದ. ಮಗಳೇ ಹಿಡಿದ್ ನೋಡಿ, ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನಿಮ್ಮಪ್ಪ ಎಳ್ಳೆ ಮದುವೆ ಮಾಡ್ಕೊಂಡ್ರೆ ನನ್ನ ಕತೆ ಅಷ್ಟೇ ನೀನಿಯ. ಏ ಸುಮ್ಕಿರು, ಅವಣ್ಣ ಎಂತ ಕೆಲಸ ಎಲ್ಲಿ ಮಾಡ್ತಾನೆ? ನೀನ್ ಒಳ್ಳೆ ಸಂದಕ್ಕೆ ಹೇಳ್ತೀಯಮ್ಮ. ಅಮ್ಮೋ ಕನ್ಸು ಅನ್ಕೊಂಡು ಸುಮ್ಮನೆ ಆಗು. ನಿಜ ಎಲ್ಲ ಆಯ್ತದೆ, ಇದು ಒಳ್ಳೆ ಸಂದಕ್ಕೆ ಹೇಳ್ತೀಯ. ಕನ್ಸು ಅಷ್ಟೇ ನೀನಿಯ. ಅಯ್ಯೋ ಇಲ್ಲ ಮಗಳೇ, ಒಂದೊಂದ್ಕಿತ ಕನ್ಸುನುವೆ ನಿಜ ಆಯ್ತವೆ. ಸುಮ್ಕೇನಿಯ ನೋಡಿರಿ ಹೋಗೋಣ. ಸದ್ಯ ಒಡವೆ ಪಡವೆ ಎಲ್ಲ ಸಿಕ್ತಲ್ಲ, ನನ್ನ ಗಂಡಂಗೆ ತಗೊಂಡೋಗ್ಬಿಟ್ಟು ತೋರಿಸ್ಬಿಟ್ಟು ಮನೆ ಒಳಗಡೆ ಸೇರ್ಕೊಳ್ಳೋಣ ನೋಡಿಯೇ ಮೊದ್ಲು. ಸರಿ ನೋಡಿರಿ ಹೋಗೋಣ. ಹೆಂಗೋ ಬಂದ್ವಲ್ಲ ಲೇ ಸರಜಿ, ಯಾಕೆ ಇಷ್ಟ ಎದ್ರಕತಿಯ ನೋಡಿಯೇ? ಲೇ ಸರಜಿ, ನಾನು ಹೊರಡ್ತೀನಿ ಬಿರ್ಬಿರ್ನ. ನನ್ನ ಮಗಳು ಶುರು ಮಾಡ್ಕೊಂಡ್ಲ ಆಗ್ಲೇ ನೀನಿಯ. ಅದು ಇದು ಅಂತ ಹೇಳ್ಬಿಟ್ಟು ಈಗೇನ ಕೊಜ್ಜಯ್ಯ ಒಂದು ಇರ್ಲಿಲ್ಲ ಅಂತಂದ್ರೆ ಅಷ್ಟೇ, ಇವಳು ಕರ್ಕೊಂಡು ಕೊಜ್ಜಯ್ಯ ಹುಡಿಕೊಂಡು ಊರು ತುಂಬಾ ಅಲಿಬೇಕಾಯ್ತದೆ. ಸರಿ ಕಣ್ಲಿ, ನಾ ಇನ್ನು ಹೊರಡ್ತೀನಿ. ಮಂತಕ್ಕೆ ಹೋಗ್ರಿ, ಏನು ಆಗಿರಕ್ಕಿಲ್ಲ. ಏನಾರ ಸಮಸ್ಯೆ ಆದ್ರೆ ಫೋನ್ ಹಾಕ್ರಿ, ಸರಿನಾ? ನಮ್ಮ ಅತ್ತೆ ತಗ ಇನ್ನು ಏನೇನು ಮಾತುಗಳು ಕೇಳಬೇಕು ನಾನಂತೂ ಕಯ್ಯ ಅಂದ್ಬಿಡ್ತಾಳೆ. ಹೋಗಿದ ತಕ್ಷಣ ಏನಿಯ ಎಲ್ಲೋಗಿದ್ದೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅಲ್ಲಿ ನಡೆದಿದ್ದ ವಿಚಾರ ಯಾರಿಗೂ ಹೇಳೋದು ಬೇಡ. ಸೈಲೆಂಟಾಗಿ ಹೋಗಿ ನಿಂಗೆ ಏನು ಬೇಕೋ ಅದನ್ನ ಮಾಡ್ಕ. ಉನೇನ ಕೈ ಟೆನ್ಷನ್ ತಡ್ಕೊಳಕಾಯ್ತಿಲ್ಲ. ಸರಿ ನೀವು ಅಳ್ರಿ, ನಾವಿಬ್ರು ಮಂತಕ್ಕೆ ಹೋಯ್ತೀವಿ. ನೋಡ ನನ್ನ ಗಂಡಂಗೆ ಒಡವೆ ಕೊಟ್ರೆ ಸಮಾಧಾನ ಮಾಡ್ಕತಾನೇನು. ಸರಿ ಆಯ್ತು. ಬಾರಿ ಬಾ ಪುಟ್ಟಿ. ಅಜ್ಜಿ ಪಾಪ ಕೊಜ್ಜಯ್ಯ ಎಲ್ಲೂ ತಿಂದಾಕಿರಕ್ಕಿಲ್ಲ, ನಿನಗೆ ಅಂತ ಹೇಳ್ಬಿಟ್ಟು ಎತ್ತಿಕ್ಕಿರ್ತದೆ. ಸರಿ ಬಾ ಹೋಗನ್ ಬಾ. ಸರಿಯಮ್ಮ. ಪುಟ್ಟಿ ಎಲ್ಲೋಗಿದ್ವಿ ಏನು ಎತ್ತ ಅಂತ ಶಾನೆ ಅಜ್ಜಿತಾಗ ನೀನು ಏನು ಹೇಳಕ್ ಹೋಗ್ಬಾರ್ದು, ಸರಿಯಾ? ಅಜ್ಜಿತಾಗ ಏನು ಹೇಳ್ಬೇಡ. ಆಮೇಕಿಂದ ನಮ್ಮನ್ನ ಬೈದು ಬಿಸಾಕ್ಬಿಡ್ತದ ಅಷ್ಟೇ. ಅದು ಇದು ಅದು ಅಂತ ಹೇಳ್ಬಿಟ್ಟು, ಸರಿನಾ? ನೋಡು ಸುಮ್ಕಿರ್ಬೇಕು ನೀನಂತೂ. ಅಜ್ಜಿ ಏನಾರ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಜ್ಜಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಸರಿ ಕಣಮ್ಮ ಆಯ್ತು. ಅಮ್ಮ ಅಪ್ಪ ಎಳ್ಳೆ ಮದುವೆ ಎಲ್ಲ ಮಾಡ್ಕೊಂಡಿರಕ್ಕಿಲ್ಲ, ಬಾ ಅಮ್ಮ. ಅಪ್ಪಂಗೆ ಯಾರು ಕೊಡ್ತಾರೆ ಈ ವಯಸ್ಸಾಗೆ? ಬಾಮ. ಅಯ್ಯೋ ನಿನ್ ಗಂಡಸ್ರ ಕತೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರೇ. ನನಗಂತೂ ಟೆನ್ಷನ್ ಆಯ್ತೈತಿ. ನೋಡಿ ಸರ್ನ ಹೋಗಿ ನಿಮ್ಮ ಅಪ್ಪ ಅದು ಏನು ಮಾಡ್ತಾವನ ಏನೋ ನೋಡನಿ. ಆಮೇಕಿಂದ ಎಳ್ಳೆಗೆಳ್ಳೆ ಮದುವೆ ಮಾಡ್ಕೊಬಿಟ್ಟಿದ್ರೆ ನೀನು ಭಾಳ ಬೀದಿಗೆ ಬಂದ್ಬಿಡ್ತದೆ. ಆಮೇಕಿಂದ ಅಷ್ಟೇನಿಯ ನೋಡಿ ಇಷ್ಟು ದಿನ ಅಂತೂ ಹೆಂಗೋ ಆಡ್ಬಿಟ್ಟಿದ್ಯಾ. ಇನ್ನು ಮುಂದೆ ನಾವು ಬುದ್ಧಿ ಕಲ್ತ್ಕೊಂಡು ಬದಿಕೊಂಡು ಜೀವನ ಮಾಡ್ಕೊಂಡು ಹೋಗು ಅಷ್ಟೇನೇನಿಯ. ಸರಿ ಆಯ್ತು ಹೇಳು. ರೀ ಅಪ್ಪ ಅಪ್ಪ. ಅಯ್ಯೋ ಎಳ್ಳೆ ಮದುವೆನ ಮಾಡ್ಕೊಬಿಟ್ಟು ಬನ್ನ. ಏನು ಕತೆಯೋ ಒಂದ್ಕಿತ ಮನೆಯೆಲ್ಲ ರೌಂಡ್ ಹೊಡ್ಕೊ ಬರ್ತೀನಿ. ನಮ್ಮ ಅಮ್ಮ ಯಾಕೆ ಇಷ್ಟೊಂದು ಟೆನ್ಷನ್ ಆಯ್ತೈತೆ? ರೀ ಏಯ್ ಇದು ಯಾಕೆ ಹಿಂಗೆ ಒರೆಸ್ಕೊತಾ ಇದ್ದೀರಾ? ಸದ್ಯ ರೀ ಎಲ್ಲೋಗಿದ್ರಮ್ಮಿ? ಪೊದ್ದಿ ಮನೆಗೆ ಇತ್ತೀನಿ ಅಂತ ಹೇಳಿದ್ರಿ. 3 ದಿನದಿಂದ ಪೊದ್ದಿ ನೀನು ಯಾರು ಕಾಣಿಸ್ತಾ ಇರ್ಲಿಲ್ಲ. ಮನೆಯೆಲ್ಲ ಹುಡ್ಕಾಡ್ಬಿಟ್ಟೆ. ಆಗಿದ್ದಾಯ್ತು ಬಿಡು. ಇನ್ನೇನು ಒಡವೆ ದುಡ್ಡು ಹೋಗೈತಲ್ಲ, ಇನ್ನೇನು ಒಡವೆ ಪಡವೆ ಏನು ಕೊಡ್ದಿದ್ದಂಗೆ ಮದುವೆ ಮಾಡ್ಬಿಟ್ಟು ಮಗಳನ್ನ ಕಳಿಸ್ಬಿಡೋಣ. ನಮ್ಗೆ ಎಷ್ಟೈತಿನ್ನ ನಾವು ಸಾಯ ಗಂಟ ಇನ್ನೇನು ದುಡ್ಕೊಂಡು ತಿನ್ಕೊಂಡಿರೋದು ಅಷ್ಟೇನಿಯ. ಇನ್ನೇನು ಮಾಡೋಕ್ಕಾಯ್ತದೆ? ನನಗೂ ಬೇಜಾರಾಯಿತು. ಅಯ್ಯೋ ಪಾಪ ಕಳಿಸ್ಬಿಟ್ನಲ್ಲ ಇವ್ರನ್ನ ಬೈದಿ ಎತ್ತೊಂಟೋಗ್ಬಿಟ್ಟು ಏನು ಅಂತ ಹೇಳ್ಬಿಟ್ಟು. ನೀವು ಎಳ್ಳೆ ಮದುವೆ ಏನು ಮಾಡ್ಕೊಂಡಿಲ್ಲ ತಾನೇ? ಅಯ್ಯೋ ಮನೆಯಾಳಿ, ನಾನು ಯಾಕ್ಲಿ ಎಳ್ಳೆ ಮದುವೆ ಮಾಡ್ಕೊಂಡ್ಲಿ? ನನಗೇನ್ಲಿ ಅಂತ ಗತಿ ಬಂದಿರೋದು ಎಳ್ಳೆ ಮದುವೆ ಮಾಡ್ಕೊಳ್ಳೋ ಅಂಥದ್ದು? ಈರಾ ಒಬ್ಳು ಎಂಡ್ರೂ ಮಗಳನ್ನೇನಿಯಾ ತಲೆನೋವಾಗವ್ರು ನನಗೆ. ಸದ್ಯ ನೀವು ಅಂಟೋಗ್ಬಿಟ್ರೆ ನೆಮ್ಮದಿಯಾಗನ ಇದು ಬಿಡ್ತಿದ್ನೇನೋ ನಾನಂತೂ ಗೊತ್ತಿಲ್ಲ. ಅಂಥದ್ರಾಗೆ ತಿರುಗಿ ಬೇರೆ ಇನ್ನೊಂದು ಮದುವೆ ಮಾಡ್ಕೊಂಡು ಅವಳ್ತಾಗ ಬೇರೆ ಮೆಟ್ನೆಟ್ ತಿನ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀಯಾ? ಅಪ್ಪ ಸದ್ಯ ರೀ ನೀವಂತೂ ಮದುವೆ ಮಾಡ್ಕೊಂಡಿರಲ್ಲ ಎಳ್ಳೆ ಮದುವೆ. ನನಗಂತೂ ಭಯನೇ ಆಗೋಗ್ಬಿಟ್ಟಿತ್ತು. ನಾನು ಇಲ್ಲ ಅಂತ ಹೇಳ್ಬಿಟ್ಟು ಎಳ್ಳೆ ಮದುವೆ ಏನಾರ ಮಾಡ್ಕೊಬಿಟ್ರಾ ಅಂತ ಹೇಳ್ಬಿಟ್ಟು ಕೈಕಾಲೆಲ್ಲ ನಡುಕ್ತಾ ಇದ್ವು ರೀ. ನೀವು ಹೇಳಿದ್ರಲ್ಲ ಒಡವೆ ದುಡ್ಡು ತರಗಂಟ ಮನೆಗೆ ಬರಬೇಡಿ ಅಂತ ಹೇಳ್ಬಿಟ್ಟು ರೀ. ಈಗಳಿ ಒಡವೆ ಎಲ್ಲನೂ ತಗೊಬಿಟ್ಟು ಬಂದಿದ್ವಿ. ದುಡ್ಡು ಮಾತ್ರ ಹೋಯ್ತು. ಒಡವೆ ಎಲ್ಲನೂ ತಂದಿದ್ದೀವಿ. ಹೆಂಗೋ ಮಾಡ್ಬಿಟ್ಟು ಕೊಟ್ಟಿರೋರ್ಗೆಲ್ಲ ಕಿತ್ಕೊಂಡು ಕಷ್ಟಪಟ್ಬಿಟ್ಟು ಹೆಂಗೋ ತಗೊಬಿಟ್ಟು ಬಂದಿರಿ. ಇದು ಯಾವಾಗೇನಿಯಾ ಒಡವೆ ಎಲ್ಲನೂ ಅವೇ ಕಣಪ್ಪ, ತಗೊಳಪ್ಪ ಎಲ್ಲನೂ.
ಸಾಕವ ಸಾಕು. ಒಡವೆ ಹೆಂಗೋ ಸಿಕ್ಕೈತಲ್ಲ ನಂಗೆ ಅಷ್ಟೇ ಸಾಕು, ಮತ್ತಿನ್ನೇನು ಬೇಕಿಲ್ಲ. ಸರಿ, ಇನ್ನೊಂದು ಏನು ವಿಷಯ ಅಂತ ಹೇಳಿದ್ರೆ, ನಿಮ್ಮ ಅಣ್ಣಯ್ಯ ಬಂದಿದ್ನೇ. ನಿಮ್ಮ ಅಣ್ಣಯ್ಯ ಬಂದಿದ್ದ. ನಿಮ್ಮ ಅಣ್ಣಯ್ಯ ಅಮೇರಿಕಕ್ಕೆ ಹೋಯ್ತವನಂತೆ. ಮಗ ಏನೂ ಬರ್ಲಿಲ್ವಂತೆ. ಅದಕ್ಕೆ ಕರ್ಕೊಂಬಿಟ್ಟು ಬರೋಕ್ಕೆ ಅಂತೇಳ್ಬಿಟ್ಟು ಅಮೇರಿಕಕ್ಕೆ ಹೋಯ್ತವನಂತೆ. ಹೋಗ್ಬಿಟ್ಟು ಕರ್ಕೊಬಿಟ್ಟು ಬತ್ತನಂತೆ. ಆದಷ್ಟು ಬೇಗನೆ ನೀ ಮದ್ವೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು ಹೇಳ್ದ. ನಾನು ಇಲ್ಲಿ ಎಲ್ಲ ಹೋಗೋವ್ರೆ ಏನೋ ಕೆಲಸದ ಮೇಲೆ ಅಂತ ಏನೋ ಹೇಳಿ ಸುಮ್ಮನಿರಿಸಿ ಬೆಳಗ್ಗೆಯಿಂದ ಮಧ್ಯಾಹ್ನದ ಗಂಟ ಇದ್ರು. ಆಮೇಕಿಂದ ಹಂಗೆ ಏನಿಯ ಹೊಂಟೋಗ್ಬಿಟ್ರು. ಹೆಂಗೋ ಯಾರೋ ಒಬ್ಬರನ್ನ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿಬಿಡ್ಬೇಕು. ಆದರೆ ಮಹಾ ಹಂಗೇನೆ ಆ ಹೆಚ್ಚುಗಿನ್ನವೇ ನಾನು ಸಂದಕ್ಕಿರಬೇಕು ಅಷ್ಟೇ. ನನಗೆ ಇವತ್ತು ಎಷ್ಟು ಆಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅಷ್ಟು ಆಡ್ಕೊಂಡು ಹೋಗ್ತಾರಲ್ವ, ಅವ್ರಿಗಿಂತ ಸಂದಕ್ಕೆ ಬಾಳ್ಬೇಕು ಅಷ್ಟೇ. ರೀ ಮತ್ತು ನಮ್ಮ ಅಣ್ಣ ಹಿಂಗೆ ಹೇಳ್ಬಿಡ್ತೀನಿ, ಆದಷ್ಟು ಬೇಗನೆ ಬಂದ್ಬಿಟ್ಟು ನನ್ನ ಮಗಳ ಮದುವೆನ ಸಿಂಪಲಾಗಿ ಏನೇ ಮಾಡ್ಬಿಟ್ಟು ಮುಗಿಸ್ಬಿಡಣ್ರಿ. ಸುಮ್ಮನೆ ಯಾಕೆ, ಆದಷ್ಟು ಬೇಗನೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ. ಸರಿನೇ? ನಮ್ಮ ಅಣ್ಣಗೆ ಇನ್ನೊಂದು ಫೋನ್ ಹಾಕ್ಬಿಟ್ಟು ನಾನು ಮಾತಾಡ್ತೀನಿ. ಅದೇನೋ ಅಮೇರಿಕಕ್ಕೆ ಹೋಗೋವ್ರೆ ಅಂತ ಹೇಳ್ತಾ ಇದ್ರು. ಅಮೇರಿಕಕ್ಕೇನೋ ಹೋಗೋವ್ರಂತೆ. ಹೆಂಗೋನ್ವೇ ಬಿಡು, ಆಮೇಕಿಂದ ಬಂದಾಗ ಫೋನ್ ಹಾಕ್ತಾರಂತ ಅವ್ರೇನೇ. ಅಷ್ಟೊತ್ತಿಗೆ ಎಲ್ಲನೂ ಏನೇನು ರೆಡಿ ಮಾಡ್ಕೋಬೇಕೋ ಮಾಡ್ಕೊಬಿಡು. ಸದ್ಯ ನಿನ್ನ ಮಗಳನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ನಂಗೊಂದು ದೊಡ್ಡ ತಲೆನೋವನ್ನ ತಪ್ತದೆ. ಸರಿ ರೀ, ಸರಿ ಆಯ್ತು ಆಯ್ತು ಆಯ್ತು. ರೇ ಮಕ್ಕ ಏನ್ಲೇ ನೋಡ್ತಾ ಇದೆಯಾ? ಹೋಗಿ ಒಡವೆ ಬ್ಯಾಗ ತಗೊಂಡೋಗ್ಬಿಟ್ಟು ಒಳಗಡೆ ಮಡಗೋಗು. ಸರಿನಾ? ನಿನ್ನ ಮದುವೆಗೆ ಇದೇನೇ ಇರೋದು. ಇನ್ನೊಂದ್ಕಿತ ಏನು ಎಡಬಡ್ ಕೆಲಸ ಮಾಡ್ಕೋಬೇಡ. ಆಮೇಕಿಂದ ನಿಮ್ಮ ಅಪ್ಪ ಏನು ಸಹಾಯ ಮಾಡೋಕ್ಕಿಲ್ಲ, ನಾನು ಸಹಾಯ ಮಾಡೋಕ್ಕಿಲ್ಲ, ಯಾರು ಸಹಾಯ ಮಾಡೋಕ್ಕಿಲ್ಲ. ಹಿಂಗೆ ಬೀದಿನೇ ಬಿದ್ದಿರ್ಬೇಕಾಯ್ತದೆ. ನಿಮ್ಮ ಅಪ್ಪ ದೇವ್ರು ಕಣೆ ದೇವ್ರು. ಸದ್ಯ ಅಂತೂ ಇಂತೂ ನನ್ನ ಗಂಡ ನನಗಂತೂ ಮೋಸ ಮಾಡಲಿಲ್ಲಪ್ಪ. ಎಣ್ಣೆ ಮದುವೆ ಅಂತೂ ಮಾಡ್ಕೊಂಡಿಲ್ಲ. ಸದ್ಯ ಏನೇನೋ ಕೆಟ್ಟ ಕನಸೆಲ್ಲ ಕಂಡುಬಿಟ್ಟೆ ನಾನಂತೂ. ಸರಿ, ಬ್ಯಾಗ್ನ ಒಳಗಡೆ ಮಡಗ್ಬಿಟ್ಟು ಬಂದ್ಬಿಟ್ಟು ಮನೆ ಕೆಲಸ ನೋಡ್ಕ. ಸರಿ ಅಮ್ಮ. ರೀ ತಪ್ಪಾಯ್ತು ರೀ, ತಪ್ಪಾಯ್ತು. ನಿನ್ನು ನೋಡಿದೆ ಶಾನೇ ದಿನ ಹೋಗ್ಬಿಟ್ಟಿತ್ತು ನನಗಂತೂ. ಯಾವಾಗ ನೋಡ್ತೀನೋ ನಾನು ಹುಡುಗಿನ, ನಾನು ಎನ್ರೋನಾ ಅಂತ ಅನ್ನಿಸ್ತಿತ್ತು. ನನಗೂ ಅಷ್ಟೇ ಏನಿಯ, ನಿಮ್ಮನ್ನು ಬಿಟ್ಬಿಟ್ಟು ಇರಕ್ಕೆ ಏನಿಯ ಆಗಲಿಲ್ಲ. ಯಾವಾಗೂ ನಿಮ್ದೇನಿಯ ನೆನಪು ನನಗಂತೂ. ಇಷ್ಟು ದಿನ ಹೆಂಗ್ ಬಿಟ್ಬಿಟ್ಟಿದ್ರಿ ನೀವು? ಅಯ್ಯೋ ಏನು ಮಾಡನಿ, ಬಿಟ್ಬಿಟ್ಟಿರೋಕ್ಕಾಗಲಿಲ್ಲ. ಭಾಳ ಪಾಪ ಬಂದ್ಬಿಟ್ಟಿತ್ತಲ್ಲ, ಅದಕ್ಕೆ ನಾನು ಬಿಟ್ಬಿಟ್ಟಿದ್ದು. ನಾನಿನ್ನ ಮರೆಯಲಾರೆ, ಎಂದೆಂದು ನಿನ್ನ ಬಿಡಲಾರೆ, ಚಿನ್ನ ನೀನೇ ಪ್ರಾಣ ನನ್ನಾಣೆಗೂ. ಅಯ್ಯೋ ರೀ, ಇವಳು ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತಾಳ್ರಿ. ಇವಳಂತೂ ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತಾಳೆ. ಫಿಕ್ಸು ರೀ. ಪುಟ್ಟಿ ಏನಿಲ್ಲಿ? ಏನ್ ಮಾಡ್ತಿದ್ಯಾ ಇಲ್ಲಿ? ನೀವು ಸರಜಿ ಅಂಟಿದು ಕೈ ಹಿಡ್ಕೊಂಡು ಹಾಡು ಹೇಳ್ತಾ ಇದ್ರಲ್ಲ, ಆವಾಗ ನೋಡ್ತಾ ಇದ್ದೆ ಅಷ್ಟೇ. ಬುಡಿ ನಮ್ಮ ಮಾನ ಮರ್ವಾದಿ ಎಲ್ಲ 3 ಕಾಸು ಕರಾಜ್ ಆಗ್ತಾಳೆ. ಅಯ್ಯ ಪುಟ್ಟಿ, ಏನಕ್ಕಮ್ಮ ಬಂದಿದ್ದು? ಏನಾರ ಕೆಲಸ ಇತ್ತಾ? ಆಂಟಿ, ಅಮ್ಮ ಹೇಳ್ತು ನಿಮ್ ಬ್ಯಾಗೇನೇನಿಯ ಅಮ್ಮನ ಪರ್ಸು ಎಲ್ಲ ಮಡಗೈತಂತೆ. ಅದಕ್ಕೆ ಅಮ್ಮ ಪರ್ಸು ಎಲ್ಲ ಇಸ್ಕೊಂಡ್ಬಿಟ್ಟು ಬಾ ಅಂತ ಹೇಳ್ತು. ಅಷ್ಟೇ ತಾನೆ? ಸರಿ ಈಗಲೇ ತಂದ್ಕೊಟ್ಟೆ. ಬಂಗಾರಿ. ನಾವು ಕೈ ಹಿಡ್ಕೊಂಡು ಆಡಿ ಹೇಳ್ತಿರ್ಲಿಲ್ಲ ಕಣವ, ಸುಮ್ಮನೆ ನಿಮ್ಮ ಆಂಟಿ ಬೀಳಕ್ ಹೋಯ್ತು ಹಿಡ್ಕಂಡೆ. ನಾನು ಅದನ್ನೇ ನೋಡಿದ್ದು. ಆಂಟಿ ಬೀಳ್ಬೇಕಾದ್ರೆ